ಆಂಟಿ ಡೋಲಕ್ಪುರ್ ಎಲ್ಲಿ ಬರುತ್ತೆ? ಡೋಲಕ್ಪುರ್ ಚೋಟಾ ಭೀಮ್ ಇರ್ತಾನಲ್ಲ ಡೋಲಪುರ ಅಂದ್ರೆ ನೋಡಿ ಹೋಗಿ ಮುಂದಕ್ಕೆ ಬರುತ್ತೆ. ಡೋಲಕ್ಪುರ್ ಡೋಲಕ್ಪುರ್ ಈ ರೋಡಲ್ಲಿ ಬರಲ್ವಾ? ಅವರು ಅದ್ರಲ್ಲಿ ಹೋಗ್ತಾ ಇದೀವಿ. ಇಲ್ಲೂ ಜನ ಇದಾರೆ ಗೈಸ್, ಇಲ್ಲೂ ಕ್ಯೂ ಇದೆ, ಅಷ್ಟು ಜನ. ನಾನು ದೊಡ್ಡ ಕ್ಲಾಕ್ ಮಾಡ್ಬಿಟ್ಟೆ ಗೈಸ್, ನಂಗೆ ನಗು ಬಂದ್ಬಿಡ್ತು ಸಿಕ್ಕಾಬಟ್ಟೆ. ನೆಕ್ಸ್ಟ್ Hey guys, welcome back to my YouTube channel. ಇವನ್ ನೋಡಿ ಗೈಸ್, Hey guys, welcome back to my YouTube channel, Yashu Vlogs. So guys, ಇವತ್ತು ನಮ್ಮ ಹುಡುಗರು ಬೆಳಗ್ಗೆ 3 ಗಂಟೆಲೆಲ್ಲ ಎಬ್ಬಿಸ್ಬಿಟ್ಟು ಈ ಚಳಿಯಲ್ಲಿ ಎಲ್ಲೋ ಕರ್ಕೊಂಡು ಹೋಗ್ತಾ ಇದಾರೆ ಗೈಸ್. ಎಲ್ಲಿಗೆ ಅಂತ ಸೀರಿಯಸ್ ಆಗಿ ಅವ್ರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಇದೇ ವಿಷಯ ಇವಾಗ ಪ್ಲಾನ್ ಮಾಡಿದವ್ರಿಗೆ ಗೊತ್ತಿಲ್ಲ. ಬಟ್ ಮಲೆ ಮಹದೇಶ್ವರ ಅಂತೂ ಹೋಗ್ತಾ ಇದೀವಿ ಅಂತ ಕನ್ಫರ್ಮ್ ಆಗಿದೆ ಈ ವಿಷಯ. ಅದು ಬಿಟ್ರೆ ಇನ್ನೆಲ್ಲಿಗೆ ಹೋಗ್ತೀವಪ್ಪ? ಆಮೇಲೆ ಮಹದೇಶ್ವರನ್ ಬೆಟ್ಟ. BR Hills ಫಸ್ಟ್ BR Hills ಅಂತೆ ಗೈಸ್, ಆಮೇಲೆ ಮಹದೇಶ್ವರನ್ ಬೆಟ್ಟ ಅಂತೆ. ಸೊ ಈ ತರ ಪೋಲಿ ಪುಂಡ್ರ ಜೊತೆ ಹೋಗ್ತಾ ಇದೀನಿ ಫಾರ್ ದ ಫಸ್ಟ್ ಟೈಮ್. ಯಾರನ್ನ ಪೋಲಿ ಅಂತ ಇದೆಯಾ? ನಾವೆಲ್ಲ ಕ್ಲಾಸಿಕ್ ಹುಡುಗರು. ಸಮಾಧಾನ ಪೋಲಿಗಿಲ್ಲ ಕಾಡಲ್ಲಿ ಮಧ್ಯದಲ್ಲಿ ಬಿಟ್ಟು ಹೊಂಟೋಗ್ಬಿಡ್ತೀವಿ. ಸೊ ದಿಸ್ ಇಸ್ ದ ಅಪ್ಡೇಟ್ ಗೈಸ್. ಹೋಗ್ತಾ ಇದೀವಿ ಇವಾಗ ಸದ್ಯಕ್ಕೆ. ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಒಬ್ರು ಮಾತಾಡ್ತಾ ಇಲ್ಲ, ಇದು ಬೇಜಾರಾಗೋ ಅಂತ ಸಂಗತಿ. ಏನಿಲ್ಲ, ಸ್ವಲ್ಪ ಸ್ಟೇಜ್ ಫಿಯರ್ ಇದೆ ನಮ್ಗೆ. ಕ್ಯಾಮ್ರಾ ಆನ್ ಮಾಡಕ್ಕಿಂತ ಮುಂಚೆ ಏನೇನೋ ಮಾತಾಡ್ತಾ ಇದ್ರು ಗೈಸ್. ಇವಾಗ ಸದ್ಯಕ್ಕೆ ಮಾತಾಡ್ತಾ ಇಲ್ಲ. ನೋಡೋಣ ಯಾವಾಗ ಯಾರ್ಯಾರು ಏನೇನ್ ಕಂಟೆಂಟ್ ಕೊಡ್ತಾರೆ ಅಂತ ಎಲ್ಲ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಬನ್ನಿ ಹೋಗೋಣ. ಹೇಳೋ ಇವಾಗ ಡಿ ಬಾಸ್ ಇರೋ ಕಡೆ ಕಂಟೆಂಟ್ ಬೇಕಾ ಅಂತ. ಈ ತರ ಎಲ್ಲ ಶೇಪ್ ಔಟ್ ಮಾಡ್ಕೊ ಬರ್ದಿತ್ತು ದರ್ಶನ. ನೀನು ಹಾಕ್ಲೇಬೇಕು, 100% ಹಾಕ್ತೀನಿ ಗೈಸ್. ಸೊ ಗೈಸ್, ಆಮೇಲೆ ಇನ್ನೊಂದ್ ಏನಂದ್ರೆ ಇವ್ರೇನೋ ಸನ್ರೈಸ್ ತೋರಿಸ್ತಾರಂತೆ, ಅದನ್ನೇ ನಂಬ್ಕೊಂಡ್ ಬಂದಿದೀನಿ ನಾನು, ಸನ್ರೈಸ್ ನೋಡ್ತೀನಿ ಅಂತ. 4 ಗಂಟೆಗೆ ಬಂದ್ಬಿಟ್ಟು ಸನ್ರೈಸ್ ಅಂತೆ. ಡೌ ಮಾಡಿದ್ದು ಸೀರಿಯಸ್ಲಿ ಇಲ್ಲೇ ಮೈಸೂರು ನೋಡ್ತಾರಷ್ಟೇ ಬನ್ನಿ. ಗೈಸ್ ನಿಜವಾಗ್ಲೂ ನಾನು ಅಯ್ಯೋ ಹೋಗೋ ಅಷ್ಟ್ ಬೆಳಗ್ಗೆಲ್ಲ ಯಾರು ಎದ್ ಬರ್ತಾರೆ ಅಂತ ಅಂದೆ. ಸೀರಿಯಸ್ ಆಗಿ ಸನ್ರೈಸ್ ನೋಡಕ್ ಹೋಗ್ತಾ ಇರೋದು, ಅದಕ್ಕೆ ಅಷ್ಟ್ ಬೆಳಗ್ಗೆ ಮೈಸೂರು ರೋಡ್ ಮೇಲೆ ಹೋಯ್ತದೇನೋ ಸನ್ರೈಸ್ ನೋಡಕ್ ಹೋಗ್ತಾ ಇದೀವಿ, ಅದಕ್ಕೆ ಅಷ್ಟ್ ಬೆಳಗ್ಗೆ ಹೋಗ್ತಾ ಇರೋದು. ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು ಗಾಯ್ಸ್. ನೋಡಿ ಗಾಯ್ಸ್, ಮೋಸ ಮಾಡ್ತಾವ್ರೆ ನನ್ಗೆ. ನಿಜವಾಗ್ಲೂ ಸನ್ರೈಸ್ ನೋಡ್ಸಲ್ವಾ? ಬಿಡ್ದಿ ಇಡ್ಲಿ ದಿನ ಕರ್ಕೊಂಡ್ ಬಂದಿರೋದು ಹೇಳು. ಅಕ್ಕ, ನೀನ್ ಸನ್ರೈಸ್ ಏನ್ ಫಸ್ಟ್ ಟೈಮ್ ನೋಡ್ತಾ ಇದೀಯಾ? ಬೆಳಗ್ಗೆ ಎದ್ರೆ ಸನ್ರೈಸ್ ನೋಡೋ. ಇಲ್ಲ, ಅದು ಬೆಟ್ಟದ ಮೇಲೆ ನೋಡೋದು ಒಂಥರ ಮಜಾ. ಕುಂತಿ ಬೆಟ್ಟಕ್ಕೆ ಹೋದಾಗ ಅಲ್ವನ ದರ್ಶನ ನಮ್ ಕಾಲೇಜ್ ಇದು ತೋರ್ಸಕ ಕಾಲೇಜ್ ನಮ್ಮ ಅಣ್ಣಂದು. ಅಯ್ಯೋ, ಯಾರು ನೋಡದೇ ಇರೋ ಕ್ರೈಸ್ಟ್ ಏನಲ್ಲ ಬಿಡ್ರಿ ಸರ್. ಹೇ ಗೈಸ್, ನಾವ್ ಇವಾಗ ಯಾವ ಟೋಲೋ ಇದು? ಯಾವ ಏರಿಯಾ ಟೋಲು? ಯಾವ್ದೋ ಒಂದು ನ್ಯಾಷನಲ್ ಹೈವೇ ಗೈಸ್. ಮದ್ದೂರ್ ಬಿಟ್ಟು ಒಳಗಡೆ ಬಂದು, ಮಳವಳ್ಳಿ ಬಿಟ್ಟು ಒಳಗಡೆ ಬಂದು, ಇವಾಗ ಇನ್ನೊಂದು ಕಾರ್ ಜನಗಳಿಗೋಸ್ಕರ ಕಾಯ್ತಾ ಇದೀವಿ. ಸೊ ನಾವು ಫುಲ್ ಫಾಸ್ಟ್ ಆಗ್ಬಿಟ್ಟಿದೀವಿ, ಏನು ಮಾಡೋಕ್ಕಾಗಲ್ಲ, ಕಾಯ್ಬೇಕು. ಕಾಯೋ ಅಗತ್ಯ ಬಂದಿದೆ, ಕಾಯ್ತಾ ಇದೀವಿ ಗೈಸ್. ನೋಡಿ, ಇದೇ ಟೋಲ್ ಅದು. ಸೊ ಇಲ್ಲಿಂದ ಹೊರಗಡೆ ಬಂದ್ಬಿಟ್ಟು ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಅಂತ. ಇವರಿಬ್ರು ಗೈಸ್ ಅಂದಿನ ಈ ತರ ಕಿತ್ತಾಡ್ತಾ ಇದ್ರು ಕಾರ್ ಒಳಗಡೆ. ಈಚೆ ಇಳಿದ ತಕ್ಷಣ ಮಾತಾಡ್ತವ್ರೆ, ಚೆನ್ನಾಗೇ ಮಾತಾಡ್ತವ್ರೆ. ಅಲ್ಲಿ ಹೋಗ್ಬಿಟ್ರು ಸೀಕ್ರೆಟ್ ಆಗಿ ಏನೇನೋ ಮಾತಾಡ್ಕೊಂಡು ಬರ್ತಾವ್ರೆ. ನಾನು ಏನಪ್ಪ ಇಷ್ಟು ಬೇಗ ಒಂದಾಗ್ಬಿಟ್ರ, ಕಾರಲ್ಲಿ ಮುನ್ಸ್ಕೊಂಡು ಕೂತ್ಕೊಂಡಿದ್ರಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ನೋಡಿ, ಇಷ್ಟೇ ಇವ್ರದೆಲ್ಲ ಕತೆಗಳು. ಸೊ ಗೈಸ್, ಫೈನಲಿ ನಾವು BR Hills ಬಂದಿದ್ದೀವಿ, ಹೋಗ್ತಾ ಇದ್ದೀವಿ. ಸಕ್ಕತ್ತಾಗಿದೆ ಗೈಸ್, ವ್ಯೂ ಮಾತ್ರ ಮಸ್ತಾಗಿದೆ. ಲೈಕ್ ಈ ರೋಡ್ ಎಂಟರ್ ಆಗಿದ ತಕ್ಷಣ ಎಲ್ಲೋ ಬಂದಿದೀವಿ ಅನ್ನೋ ತರ ಫೀಲ್ ಕೊಡುತ್ತೆ. ಚೆನ್ನಾಗಿದೆ. ಮುಂದೆ ಹೋಗ್ಬಿಟ್ಟು ನೋಡ್ಬೇಕು ಇನ್ನ ಏನ್ ಕತೆ ಏನು. ಹೊರಗಿಂದ ಅಂದ್ರೆ ಹೊರಗಡೆಯಿಂದ ಈ ಬೆಟ್ಟ ನೋಡಿದಾಗ ಫುಲ್ ಫಾಗ್ ಅನ್ನೋ ತರ ಫೀಲ್ ಆಗ್ತಾ ಇತ್ತು. ಇನ್ನು ಮೇಲೆ ಹೋದ್ಮೇಲೆ
ನೀನ್ ಬೇರೆ ಮೈಕ್ ಮರ್ತ್ಕೊಂಡ್ಬಿಟ್ಟಿದ್ಯಾ? ಇಲ್ಲ ಮೈಕ್ ತಂದಿದ್ದೀನಿ ಇವತ್ತು. ಗೈಸ್ ನೋಡಿ ಗೈಸ್, ಕಾಣಿಸ್ತಾ ಇಲ್ಲ ಕಣೋ, ಅಲ್ಲಿಂದ ತೋರ್ಸು ಹೆಂಗಿದೆ ಗೈಸ್ ವ್ಯೂ. ಫಾಗ್ ಮಾತ್ರ ಮಸ್ತ್ ಅನ್ಕೊಳ್ಳಿ. ತೆಗಿಯಕ ಸೊ ಗೈಸ್ ನೋಡಿ, ಇಷ್ಟು ಜನ ಬಂದಿರೋದು ನಾವು ಎಲ್ಲ ನನ್ನ ಕಸಿನ್ಸ್, ನಾನು ಹಂಸ ಇಬ್ಬರೇ ಗೈಸ್ ಹುಡುಗಿರು ಇಲ್ಲಿ, ಇನ್ನೆಲ್ಲರೂ ಹುಡುಗರೇ ಇದ್ದಾರೆ. ಸೊ ಒಂದು ತಾರು, ಇನ್ನೊಂದು ಫ್ರಾಂಕ್ಸಲ್ಲಿ ಬಂದಿದ್ದೀವಿ. ಸೂಪರ್ ಹಾಕೋಬೇಕು, ನಿಲ್ಲಕ್ಕೂ ಆಗ್ತಾಯಿಲ್ಲ, ಅಷ್ಟು ಕೋಲ್ಡ್ ಇದೆ ಗೈಸ್. ಸೊಪ್ಪ ನಾನು ಬೇರೆ ಹೀಲ್ಸ್ ಹಾಕೊಂಡ್ಬಂದಿದ್ದೀನಿ ಲೂಸ್ ಥರ. ವೈ ಡಿಡ್ ಐ ಚೂಸ್ ದಿಸ್ ಅಂತ ಅನ್ನಿಸ್ತಾ ಇದೆ ನನಗೆ. ಮೈ ಗಾಡ್, ಸೈಡ್ ಬರ್ರೋ, ಇವನಿಗೆ ಫೋಟೋದೇ ಸಿರಿ ಗೈಸ್, ಫೋಟೋ ಸಿರಿ. ಏನಾದ್ರು ಹೇಳ್ತೀರಾ? ಏನಿಲ್ಲ, ಸದ್ಯಕ್ಕೇನಿಲ್ಲ. ಯಾಕೆ? ನೇಚರ್ ಎಂಜಾಯ್ ಮಾಡಬೇಕು. ಇರ್ಲಿ ಹೇಳು. ನೇಚರ್ ಎಂಜಾಯ್ ಮಾಡ್ರೆ ಮಾತಾಡ್ಬಾರ್ದಾ? ನೇಚರ್ ಎಂಜಾಯ್ ಮಾಡಿದ್ರೆ ಮಾತಾಡ್ಬಾರ್ದಾ? ಯಾಕೆ ನಾಚ್ಕೋತಾ ಇದೆಯಾ? ಹೌದು, ನಾಚಿಕೆ ಜಾಸ್ತಿ. ಮಿನಿ ಏನೋ ಕಂಟೆಂಟ್ ಕೊಡ್ತೀಯ ಇವಾಗ ನಂಗೆ? ಏನಿಲ್ಲ, ಇವಾಗ ನಾನು ಕಾರ್ ಓಡಿಸ್ಬೇಕಷ್ಟೇ. ಏನಿದು? ಮೈಕು ಮಾತಾಡೋದು ಕೇಳಿಸಲ್ಲ ಅಂತ. ಹೇಳು, ಏನಾರ ಕಂಟೆಂಟ್ ಕೊಡು. ನಾನು ಇವಾಗ ಕಾರ್ ಓಡಿಸ್ಬೇಕಷ್ಟೇ. ಯಾಕೆ ಈ ರೋಡಲ್ಲಿ ಕಾರ್ ಓಡಿಸ್ಬೇಕಂತ ಆಸೆ ಆಗ್ತಾ ಇದೆಯಾ? ಹಂಗೆಲ್ಲ ಏನಿಲ್ಲ, ನಾನು ಕಾರ್ ಓಡಿಸ್ಬೇಕಷ್ಟೇ. ಎಲ್ರಿಗೂ ಬೈಕ್ ಬರ್ಸಕ? ಚಳಿ 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 ಚಳಿ. ಮಿನಿ ಎಲ್ರಿಗೂ ಬೈಕ್ ಬರ್ಸಕ? ಇವನಿಗೆ ಅಂತೂ ಒಂದು ತಾರ್ ಫೋಟೋ ಹಿಡಿಯೋದೇ ಒಂದು ಹುಚ್ಚು ಕಣಪ್ಪ. ಅವಂದಲ್ಲ, ನಂದು. ನೋಡಿ ಗೈಸ್, ಏನ್ ಅವತಾರಗಳು ಆಡ್ತಪ್ಪ. ಆ ಅವತಾರಗಳ ಹೊರಡೋಣ ಅಂದ್ಬಿಟ್ಟು ನಮ್ನೆಲ್ಲ ಕಾರಿಗೆ ಕೂರ್ಸಿದ್ರು, ಮತ್ತೆ ಇಳಿದ್ಬಿಟ್ಟು ಈ ಅವತಾರಗಳು ಆಡ್ತಾ ಇರೋದು ಅಲ್ಲಿ ಹೋಗ್ಬಿಟ್ಟು. ಕಳಿಸ್ತೀನಿ ಅಮ್ಮಂಗೆ. ಕೆರೆ ಹತ್ರ ಆಟಾಡ್ತಾ ಇದ್ದೀರಾ? ಈ ಮೈಕ್ ಇಡ್ಕೊ ನೀನು, ಈ ಮೈಕ್ ಇಡ್ಕೊಳ. ಅಂಕಲ್ ಡೋಲಕ್ಪುರ್ಗೆ ಹೆಂಗ್ ಹೋಗೋದು? ಡೋಲಕ್ಪುರ್. ಡೋಲಕ್ಪುರ್ ಇದು ಬಿಆರ್ ಹಿಲ್ಸ್. ಡೋಲಕ್ಪುರ್ ದಾರಿ ಇಲ್ಲಿ ಗೊತ್ತಿಲ್ಲ ನಿನ್ನದು? ಇದು ನಿಮ್ಮ ಹತ್ರನೇ ಫಸ್ಟ್ ಕೇಳಿರೋದಪ್ಪ ನಾನು. ಫಸ್ಟಾ? ಸರಿ ಅಂಕಲ್, ಸರಿ ಅಂಕಲ್, ಆಯ್ತು. ಯಾವ್ದು ನೀವು ಕರೆಕ್ಟ್ ಲೊಕೇಶನ್ ಇದೆ ನೋಡಿ. ಲೊಕೇಶನ್ ಐತೆ ನೋಡ್ತೀವಿ. ಇದು ಮುಂದಕ್ಕೆಲ್ಲೂ ಹೋಗಲ್ಲ. ಇದು ಎಲ್ಗೋಗುತ್ತೆ ಇದು ಮುಂದೆ? ಬಿಆರ್ ದೇವಸ್ಥಾನಕ್ಕೆ ಹೋಗುತ್ತೆ, ಟೆಂಪಲ್ ಹೋಗುತ್ತೆ. ಅಲ್ಲಿಂದ ವಾಪಸ್ ಡೋಲಕ್ಪುರ್ ಹೋಗಲ್ಲ? ಇಂದಕ್ಕೆ ಬರಬೇಕು ನೀವು, ಮುಂದಕ್ಕೆ ರೋಡ್ ಇಲ್ಲ. ಹೌದಾ? ಸರಿ ಅಂಕಲ್. ದರ್ಶನ್ ಮುಂದೆ ಅವನು ಆಡ್ಕೊಳ್ಳೋದಕ್ಕೂ ನಮ್ಮ ಮಾಮ ಮಾಡೋದಕ್ಕೂ ಚೆನ್ನಾಗಿದೆ. ಹೇಳು. ಹಾಯ್ ಗಾಯ್ಸ್, ಇವತ್ತು ನಾವು ಇಲ್ಲಿಗೆ ಬಂದಿದ್ದೀವಿ, ಬಿಳಿಗಿರಿ ರಂಗನ ಬೆಟ್ಟ. ಆಮೇಲೆ ಇವಾಗ ಹೋಯ್ತಾ ಇದ್ದೀವಿ ದೇವಸ್ಥಾನಕ್ಕೆ. ನಮ್ದು ಖುಷಿ ಗೈಸ್. ಎಲ್ಲ ಪೋಲಿ ನನ್ನ ಮಕ್ಕಳೇ ಇದ್ದಾರೆ ಅಂತ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ನೋಡ್ರಿ, ನನ್ನ ಮಗನೂ ಕರೆಕ್ಟಾಗಿ ಮಾತಾಡ್ತಾ ಇಲ್ಲ ಗೈಸ್. ಎಲ್ಲರೂ ಒಂಥರ ನಾಚಿಕೆ ವಿಡಿಯೋ ಮುಂದೆ. ಹಿಂದೆ ಎಲ್ಲ ಕೇಳೇ ಬಿಡಿ ಹಂಗೆ ಆಡ್ತಾರೆ, ಬಟ್ ವಿಡಿಯೋ ಮುಂದೆ ಮಾತಾಡೋದೇ ಇಲ್ಲ ಅಂಥವ್ರೇ ಇದ್ದಾರೆ ಎಲ್ಲ. ಅಲ್ಲ, ಮುಂದೆ ಹೋಗ್ತಿದ್ದಾರೆ. ಟೆಂಪಲ್ ಒಳಗಡೆ ಎಂಟರ್ ಆದ್ವಿ ಗೈಸ್. ಈ ಥರ ಇದೆ ಟೆಂಪಲ್. ಸುಸ್ತಾಗೋಯ್ತು ಮೆಟ್ಲುಗಳು ಹತ್ತಿ. ಚೆನ್ನಾಗಿದೆ, ಹೆವಿ ಚಳಿ. ನಾವು ಚಳಿಗಾಲದಲ್ಲಿ ಈ ಥರ ಜಾಗಕ್ಕೆ ಬಂದ್ಬಿಟ್ಟು ಚಳಿ ಅಂದರೆ ಏನು ಮಾಡೋಕ್ಕಾಗಲ್ಲ, ಚಳಿ ಇದ್ದೇ ಇರುತ್ತೆ. ಏನು ಇಷ್ಟೊಂದು ಸುಸ್ತಾಗ್ತಾ ಇದೀನ? ಅದು ಸ್ವಲ್ಪ ಜಾಸ್ತಿ ಚಳಿ ಆಗ್ತಾ ಇರೋದಕ್ಕೂ ಅದಕ್ಕೂ ಗೊತ್ತಾಗ್ತಾ ಇಲ್ಲ ಏನು. ಓ ವಾ, ಎಲ್ಲಾರ್ದು ಕೊರಿತಾ ಇದೆ, ಹಿಂದೆನಾ ಕೊರಿತಾ ಇರೋದು? ನೋಡಿ, ಇಲ್ಲಿ ಸನ್ರೈಸ್ ನೋಡ್ಬೋದಿತ್ತು ನಾವಿಲ್ಲಿ ನಿಂತ್ಕೊಂಡು. ಬೇಗ ಬಂದಿದ್ರೆ ಅಲ್ವಾ? ಸೂರ್ಯನ ಮೇಲೆ ಕಾಲಿಕ್ಬೇಕು ಅನಿಸ್ತಾ ಗಾಯ್ಸ್, ಇದೆಲ್ಲ ಏನಿದು? ಹಿಂಗೆ ಎಗ್ರಕೊಂಡು ಪಗ್ರಕೊಂಡು ಹೋಗ್ಬೇಕಾ? ಅಯ್ಯೋಯ್ಯೋ, ಭಯ ಆಯ್ತದಪ್ಪ. ನೀವೆಲ್ಲ ಒಂದು ಹುಡುಗರಾ? ಅದೇ ಜೆಂಟಲ್ಮನ್ ಹೆಂಗಿರ್ಬೇಕಂತ ಗೊತ್ತಿಲ್ವಾ ನಿಮ್ಗೆ? ಅಪ್ಪ, ಥ್ಯಾಂಕ್ ಯು. ಇಲ್ಲ, ಅಲ್ಲೇ ಇಲ್ಲಿ ಆಗಲ್ಲಪ್ಪ.
ಇದನ್ನೇ ಓ ಏನ್ guys ಇದು ಸಕ್ಕತ್ತಾಗಿದೆ ಗೈಸ್ ವ್ಯೂ ಮಾತ್ರ. ಈ ಕಡೆ ಸನ್ರೈಸ್ ಆಗೈತೆ ಇವಾಗ. ನಿಮಗೆ ಎಲ್ರೂ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ, ಓಕೆನಾ? ಇದು ಇದು ಅಂಶ ಆಲ್ರೆಡಿ ತುಂಬಾ ವ್ಲಾಗ್ಸ್ ಅಲ್ಲಿ ನೋಡಿ. ನಿನಗೆ ಏನಾಗ್ಬೇಕು ಅಂತ ಹೇಳು. ನನಗೆ ಮಗಳಾಗ್ಬೇಕು guys. ಇದು ದರ್ಶನ್, ಇವನು ನೋಡಿರ್ತೀರಾ ನನ್ನ ವ್ಲಾಗ್ಸ್ ಅಲ್ಲಿ. ದೊಡ್ಡ ಮಗ ಇವನು ಮಗ ಆಗ್ಬೇಕು ದೊಡ್ಡ ಮಗ ವಯಸ್ಸಲ್ಲಿ. ಅಲ್ಲ ಅದು ವಯಸ್ಸಲ್ಲ, ಏನದು ವರ್ಷಲ್ಲಿ ಮಗ ಆಗ್ಬೇಕು, ವಯಸ್ಸಲ್ಲಿ ಸೇಮ್ ಏಜು ಗೈಸ್. ಇದು ಯಶು ತಿರ್ಗೋ ಈ ಕಡೆ ಆಯ್ ಮಾಡು. ಇವನು ಅಳಿಯ ಆಗ್ಬೇಕು. ಇವನು ರೋಹಿತ್ ಅಂತ, ಮಿನಿಗುಂಡ ಅಂತ ಕರಿತೀವಿ ನಾವು. ಇವನು ಇನ್ನೊಬ್ಬ ಮಗ, ಇವನು ವಿಕಾಸ್ ಅಂತ, ಇವನ್ನ ಗುಂಡ ಅಂತ ಕರಿತೀವಿ. ಇವನು ನನ್ಗ್ ಮಗನೇ ಆಗ್ಬೇಕು. ಇವನು ಮಿನಿ, ಅವನು ಮಿನಿಗುಂಡ ಗುಂಡ. ಇದು ನಮ್ಮ ಅಣ್ಣ ಉಮೇಶ್ ಅಣ್ಣ ಅಂತ. ಸೊ ಅಣ್ಣಂಗೆ ಒಂಚೂರು ಹೆಣ್ಣು ಹುಡುಕಿ ಪಬ್ಲಿಕ್ ಅಲ್ಲಿ ಅನೌನ್ಸ್ ಮಾಡ್ತಾನೆ ಹೆಣ್ಣು ಹುಡುಕಿ ಅಂತ. ಸೊ ದಿಸ್ ಇಸ್ ಮೈ ಫ್ಯಾಮಿಲಿ. ಇಲ್ಲ ಎಡಿಟ್ ಮಾಡಿ ಹಾಕೋದು. ಲೈವ್ ಅದ ಹೆಂಗ್ ಹೋಗೋದು? ಅಲ್ಲೇನೋ ಒಂದೊಂದ್ ಮರನೋ ಒಂದೊಂದ್ ತರ ಇದೆಯಂತ. ಗುಂಡಂದು ಇದೆಲ್ಲ ಏನದು, ಒಂದೊಂದ್ ಮರನೋ ಒಂದೊಂದ್ ಮರನೂ ಒಂದೊಂದ್ ತರ ಇದೆಯಂತೆ, ಒಂದೊಂದ್ ಬಳ್ಳಿನೂ ಒಂದೊಂದ್ ತರ ಉಟ್ಬಿಟ್ಟಿದ್ಯಂತೆ ಇಲ್ಲಿ. ಅಲ್ಲಿ ಇದೆ ನೋಡಲ್ಲಿ, ಅಲ್ಲಿ ಮಧ್ಯದಲ್ಲಿ ಇರೋ ಇಂಜಿನಿಯರ್ಗಳು ಕಾಟ ನಮ್ ಕೈ. ಎಲ್ಲಾರ ಕೈಲೂ ಮಾಡಕ್ಕಾಗಲ್ಲ ಇಂಜಿನಿಯರಿಂಗ್. ಗೈಸ್ ಇವ್ರು ನೋಡಿ, ಗೈಸ್ ಇವ್ರ ಅವತಾರ ನೋಡಿ ಗೈಸ್. ಬೆಟ್ಟದ ಮೇಲೆ ಇದೀರ ಹಾಕೊಂಡ್ರು. ಮೈ ಗಾಡ್, ಯಾವ್ದು ಇದು ನಿಮ್ದು? ಆನೆ ಮೇಲಿನ ಅಂಬಾರಿ, ಈಗ ನೀನೊಂದಾನೆ ಫ್ರೆಂಡ್, ನಿನ್ನ ಬೆನ್ನೆ ನಾನು. ಇವಾಗ ನಾನೇ ಮುಂದೆ ಕುತ್ಕೊಬಿಟ್ಟಿದೀನಿ, ಡೋಲಕ್ಪುರ್ ಪ್ರ್ಯಾಂಕ್ ಮಾಡೋಣ ಅಂತ ಒಂದ್ ಸ್ವಲ್ಪ ಜನಕ್ಕೆ. ಸೊ ನೋಡೋಣ ಯಾರ್ಯಾರು ಸಿಗ್ತಾರೆ, ಯಾರ್ಯಾರು ಪ್ರ್ಯಾಂಕ್ ಆಗ್ತಾರೆ, ಯಾರ್ಯಾರು ಏನೇನ್ ತರ ಹೇಳ್ತಾರೆ ಅಂತ ನೋಡೋಣ ಏನೇನಾಗುತ್ತೆ ಅಂತ. ಸೊ ಗೈಸ್ ನಾವಿಲ್ಲೇ BR ಹಿಲ್ಸ್ ಹತ್ರ ಮಯೂರ ಅಂತ ಹೋಟೆಲ್ ಇದೆ, ಅಲ್ಲಿಗೆ ಹೋಗ್ತಾ ಇದೀವಿ. ಇವಾಗ ಟಿಫನ್ ಮಾಡ್ಕೊಬಿಡೋಣ ಅಂತ. ಅಲ್ಲೇ ಹೋಗ್ಬೋದಾಗಿತ್ತು. ನಾವು ಟಿಫನ್ ಮಾಡೋ ಅಷ್ಟ್ರಲ್ಲಿ ದೇವಸ್ಥಾನ ತೆಗ್ದಿದ್ರೆ ಪ್ರಾಬಬ್ಲಿ ನಾವು ದೇವಸ್ಥಾನಕ್ಕೂ ಹೋಗ್ಬಿಟ್ಟೆ ಹೋಗ್ಬೋದು ಅನ್ಸುತ್ತೆ. ಕನ್ನಡ ತಾಯಿ ಮಗ, ನಿನ್ಗೋಸ್ಕರ ನಾವು ದೇವಸ್ಥಾನಕ್ಕೆ ಹೋಗೋಣ ಬಿಡಪ್ಪ. KSRTC ಬಸ್ ಬರ್ತದೆ ಬಿಳಿಗಿರಿ ಹೋಗ್ತಾ ಇದೀವಿ, ಟಿಫನ್ ಮಾಡ್ಬೇಕು. BR ಫುಲ್ ಫಾರ್ಮ್ ಹೇಳ್ದ. ಯಾವಾಗ್ಲೇ ದುಷಿ ಹೇಳ್ದ ಅದನ್ನ, ಬಿಳಿಗಿರಿ ರಾಯನ ಬೆಟ್ಟ. ಬಿಳಿಗಿರಿ ರಂಗನಾಥ ಸ್ವಾಮಿ. ಓಕೆ, ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟ. ಗೈಸ್ ಇಲ್ಲಿ ನೋಡಿ ಗೈಸ್, ತಾರ್ ಬರ್ತಾ ಇರೋದನ್ನ ಆ ಕಡೆಯಿಂದ ಒಂದು ಸ್ಯಾಮ್ಸಂಗ್ S ಸೀರೀಸ್ ವಿಡಿಯೋ ಮಾಡ್ತಾ ಇದೆ, ಈ ಕಡೆಯಿಂದ ಒಂದು ಸ್ಯಾಮ್ಸಂಗ್ S ಸೀರೀಸ್ ವಿಡಿಯೋ ಮಾಡ್ತಾ ಇದೆ. ಏನ್ ಕ್ರೇಜ್ ಇವ್ರಿಗೆ ಈ ತಾರ್ದು ವಿಡಿಯೋ ಮಾಡೋದ್ರಲ್ಲಿ ಅಂತ ನಂಗಂತೂ ಗೊತ್ತಿಲ್ಲ. 1000 ಮಾಡೋರ್ ಗೈಸ್, ಬೆಳಗ್ಗೆಯಿಂದ ಬರೀ ಇದ್ರದೇ ವಿಡಿಯೋಸ್ 1000 ಮಾಡೋರೆ. 2 ಸೈಡ್ ಇಂದನೂ ಮಾಡ್ತವ್ರೆ ವಿಡಿಯೋನ. ಕ್ಯಾಮ್ರಾ ಆ ಕಡೆ ತಿರ್ಗ್ಸೋರೆ, ಒಬ್ರು ಈ ಕಡೆ ತಿರ್ಗ್ಸೋರೆ. ರೋಡ್ ಮಾತ್ರ ಮಸ್ತ್ ಗೈಸ್, ಸಕ್ಕತ್ತಾಗಿದೆ. ಗೈಸ್ ನೋಡಿ ಗೈಸ್, ಇಷ್ಟು ದೂರ ಬಂದಿದ್ದಕ್ಕೆ ಇವಾಗ ನಮ್ಗೆ ಜಿಂಕೆಗಳು ಕಾಣಿಸ್ಕೊಂಡಿದೆ ಅಷ್ಟೇ. ಆನೆಗಳು ಯಾವಾಗ ಕಾಣಿಸುತ್ತೋ ಅದು ಗೊತ್ತಿಲ್ಲ, ನೋಡೋಣ ಆನೆ ಕಾಣಿಸುತ್ತಾ ಅಂತ. ಬಟ್ ಜಿಂಕೆಗಳು ಮಾತ್ರ ಇವಾಗ ಕಾಣಿಸ್ಕೊಂಡಿದೆ. ಗೈಸ್ ದ ಥಿಂಗ್ ಇಸ್, ಕೆ ಗುಡಿಯಲ್ಲಿ ಏನು ಇಲ್ಲ ಗೈಸ್. ಮುಂಚೆ ಇಲ್ಲಿ ಮುಂಚೆ ಇಲ್ಲಿ ಕ್ಯಾಂಪ್ ಇತ್ತಂತೆ, ಬಟ್ ಇವಾಗ ಇಲ್ಲಿರೋ ಆನೆಗಳನ್ನೇ ದುಬಾರೆಗೆ ಟ್ರಾನ್ಸ್ಫಾರ್ಮ್ ಮಾಡ್ಬಿಟ್ಟಿದಾರಂತೆ. ಸೊ ಇಲ್ಲಿ ಯಾವುದೇ ಕ್ಯಾಂಪ್ ಇಲ್ಲ, ಬಟ್ ಅಲ್ಲಿ ನಮ್ ಬೋರ್ಡಲ್ಲೆಲ್ಲ ತೋರಿಸುತ್ತೆ ಇಲ್ಲಿ ಎಲಿಫೆಂಟ್ ಕ್ಯಾಂಪ್ ಇದೆ ಅಂತ. ಅದನ್ನ ನೋಡ್ಕೊಂಡು ನೀವು ದಯವಿಟ್ಟು ಬರಕ್ ಹೋಗ್ಬೇಡಿ. ಆನೆಗೆ ನೋಡಿದ್ರೆ ನಾವು ಬಂದು ಇಲ್ಲಿ ಹಂದಿಗಳಿದೆ, ಬರೀ ಆನೆ ಇಲ್ಲ. ಸೊ ಇಲ್ಲಿಂದಾನೇ ಎಲ್ಲ ದುಬಾರೆ ಫಾರೆಸ್ಟ್ಗೆ ಶಿಫ್ಟ್ ಆಗಿದೆಯಂತೆ. ಇಲ್ಲಿ ಕ್ಯಾಂಪ್ ಅನ್ನೋದೇ ಇಲ್ಲ, ಇಲ್ಲಿ ಸುಮ್ಮನೆ ಏನೂ ಇಲ್ಲ, ನಾವು ಸುಮ್ಮನೆ ಬಂದಂಗಾಯ್ತು ಇಷ್ಟು ದೂರ. ಹಂದಿಗಳು ತೋರಿಸ್ತೀನಿ ನೋಡಿ. ಇನ್ನೊಂದು ಹಂದಿ ಇದೆ ಸೈಡ್ ವಿಡಿಯೋ ಬರ್ತಿದ್ಯಾ? ಕಳ್ಳನ್ ಮಗ ವಿಡಿಯೋ ಮಾಡ್ತಾ ಇದೀನಿ ಅಂತ ಗೊತ್ತಿದೆ ಮಾಡ್ದ, ಆಮೇಲೆ ಅಕ್ಕ ವಿಡಿಯೋ ಮಾಡ್ತಾ ಇದೀಯಾ ಅಂತೆ. ನೋಡಿ ಗೈಸ್, ಕೆ ಗುಡಿ ವೈಲ್ಡರ್ನೆಸ್ ಕ್ಯಾಂಪ್ ಅಂತ ಇತ್ತು.
ಬಟ್ ನೋಡಿ ಕ್ಯಾಂಪ್ ಇದೆ, ಬಟ್ ಇವಾಗ ಸದ್ಯಕ್ಕಿಲ್ಲ, ಇದು ಕ್ಲೋಸ್ ಆಗಿದೆ. ಸುಮ್ಮನೆ ನಮ್ಮ ಥರ ಏನಾದ್ರು ಮ್ಯಾಪ್ಸಲ್ಲಿ ನೋಡ್ಕೊಂಡು ಬರೋರು ದಯವಿಟ್ಟು ಬರೋಕ್ಕೆ ಹೋಗ್ಬೇಡಿ, ವೇಸ್ಟ್ ಆಫ್ ಕಮಿಂಗ್. ಸುಮ್ಮನೆ ನಾವು ಬಂದ್ವಿ. ಎಲ್ಲೋ ಗೊತ್ತಾಗಲ್ಲ ಬಿಡು. ಅಣ್ಣ ಡೋಲಕ್ಪುರ್ಗೆ ಹೆಂಗ್ ಹೋಗೋದು? ಡೋಲಕ್ಪುರ್ ಗೊತ್ತಿಲ್ವಾ? ಚೋಟಾ ಭೀಮೂರು. ಚೋಟಾ ಭೀಮರ್ ಊರಣ್ಣ. ಏನಾಗ ಡೋಲಕ್ಪುರ್ ಹೋಗೋದು ಹೆಂಗೆ? ಡೋಲಕ್ಪುರ್ ಚಾಲಾಪುರ ಗೊತ್ತಿಲ್ಲ. ಡೋಲಕ್ಪುರ್ ಚೋಟಾ ಭೀಮ್ ಇರ್ತಾನಲ್ಲ, ಚೋಟಾ ಭೀಮ್. ಅದು ಗೊತ್ತಿಲ್ಲ ಬಿಡಿ. ಸರಿ ಆಯ್ತು. ಕ್ಲಾಕ್ ಮಾಡ್ಬಿಟ್ಟೆ ಗೈಸ್, ನಂಗೆ ನಗು ಬಂದ್ಬಿಡ್ತು ಸಿಕ್ಕಾಬಟ್ಟೆ. ನೆಕ್ಸ್ಟ್ ಪಕ್ಕ ಸಕಾಲಾಗಿ ಮಾಡ್ಬೇಕು. ಆಂಟಿ ಡೋಲಕ್ಪುರ್ ಎಲ್ಲಿ ಬರುತ್ತೆ? ಡೋಲಕ್ಪುರ್ ಚೋಟಾ ಭೀಮ್ ಇರ್ತಾನಲ್ಲ. ಡೋಲಕ್ಪುರ್ ಗೊತ್ತಿಲ್ವಾ? ಈ ರೋಡ್ ಈ ಕಡೆ ಇಲ್ಲ, ಇದು ಡೋಲಪುರ ಅಂದ್ರೆ ಅತ್ತಾಗತ್ತವ. ನೋಡಿ ಹೋಗಿ ಮುಂದೆ ಕೇಳಿ ನೋಡಿ. ನಮ್ಗೂ ಗೊತ್ತಿಲ್ಲ. ಸರಿಯಾಗಿ ಕೇಳಲ್ಲ ಏನ್ ಬಿಡ್ರಿ, ಹೇಳ್ತೀನಿ. ತಾತ ಡೋಲಕ್ಪುರ್ ಎಲ್ಲಿ ಬರುತ್ತೆ? ಡೋಲಕ್ಪುರ್ ಅನ್ನೋದು ಯಾವಾಗ ಇತ್ತಾಗಿಲ್ವಲ್ಲ. ಈ ರೋಡಲ್ಲಿ ಬರಲ್ವಾ? ಚೋಟಾ ಭೀಮರ್ ಊರು. ಡೋಲಕ್ಪುರ್ ಚೋಟಾ ಭೀಮರ್ ಊರು. ಚೋಟಾ ಭೀಮ್ ಹಾಗಾದ್ರೆ ಹಚ್ಚಬೇಕು. ಅತ್ತಾಗ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ಲಿ? ಸಿಕ್ಲಿಲ್ಲ ಅಂದ್ರೆ ನಿಮ್ಮ ಇಷ್ಟ. ನನ್ನ ಫೋನ್ ಕವರ್ ಮಾಡ್ಕೊಂಡಿದ್ರೆ ನನಗೆ ಗೊತ್ತಾಗಿಲ್ಲ, ಬಟ್ ನನಗೆ ನಾವು ಕಂಟ್ರೋಲ್ ಮಾಡಕ್ ಆಗಿಲ್ಲ. ಈಗ ನಾವಿವಾಗ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬಂದಿದ್ದೀವಿ. ನೋಡಿ ಆಗ್ಲೇ ಅಣ್ಣ ಹೆಂಗೆ ಮಾದಪ್ಪನ ಕಡೆ ಬಂದ್ಬಿಟ್ಟೈತೆ. ನಾವು ಇನ್ನ ಇಡ್ಸ್ಕೊಂಡಿಲ್ಲ ಗೈಸ್. ತಾಳ್ಬೆಟ್ಟದಲ್ಲಿ ಇವರೆಲ್ಲ ಇಳಿದ್ಬಿಟ್ಟು ಮಾಡಿಸ್ಕೊಂಡು ಬಂದ್ರು. ನಾವು ನಿನ್ಸ್ಲೇ ಇಲ್ಲ, ನಮ್ಮ ಡ್ರೈವರ್ ನಿನ್ಸಿಲ್ಲ ಗೈಸ್ ತಾಳ್ಬೆಟ್ಟದಲ್ಲಿ. ಸೊ ಅದಕ್ಕೆ ಇವಾಗ ನಾವು ದೇವಸ್ಥಾನದಲ್ಲಿ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಹೋಗಿ ದರ್ಶನ ಮಾಡ್ಕೊಂಡು, ಎಷ್ಟು ಜನ ಇದ್ದಾರೋ ಏನೋ ಗೊತ್ತಿಲ್ಲ, ಇದು ವೀಕೆಂಡ್ ಬೇರೆ, ನೋಡ್ಬೇಕು ಎಷ್ಟು ರಶ್ ಇರುತ್ತೆ ಏನ್ ಕತೆ ಅಂತ. ಹೌದು, ಏನೋ ಹಂಗೆ ಹೇಳಿಲ್ಲ ಗೈಸ್. ಬಂದ್ರು ಇಟ್ರು ಹೋಗ್ತಾ ಇದ್ರು ಅಷ್ಟೇ. ಆದ್ರೂ ಏನೋ ಒಂಥರ ಕಳಿಯುವ ಕಾಣಿಸ್ತಾ ಇದೆ ಅಲ್ವಾ? ನೋಡ್ಲೇ ಇಲ್ಲ ನೀನು? ನೋಡ್ದಾರನೇ ಹೇಳ್ಬಿಟ್ಟ. ಜನ ಅಂತೂ ಜಾತ್ರೆ ತರ ಇದ್ದಾರೆ. ಫ್ರೀ ದರ್ಶನದಲ್ಲಂತೂ ಕೇಳಲೇ ಬಿಡಿ, ಹಂಗಿದ್ದಾರೆ. ನಾವು ಅದಕ್ಕೆ 250 ರೂಪೀಸ್ ದರ್ಶನದಲ್ಲಿ ಹೋಗ್ತಾ ಇದೀವಿ. ಇಲ್ಲೂ ಜನ ಇದ್ದಾರೆ ಗೈಸ್, ಇಲ್ಲೂ ಕ್ಯೂ ಇದೆ, ಅಷ್ಟು ಜನ. ಅಪ್ಪ, ಈ ರೇಂಜಿಗೆ ಜನನಾ? ಸೀರಿಯಸ್ಲಿ ಕಷ್ಟ ಹಿಂಗಾದ್ರೆ ಜನಗಳ ಬಗ್ಗೆ ಏನ್ ಹೇಳ್ತೀರಾ? ಹೆವಿ ಜನ. ಏನ್ ಹೇಳ್ತೀಯ? ಏನು ಜನ ತುಂಬಾ ಜನ ಇದ್ದಾರೆ. ನಮ್ ರೋಹಿತನ್ ದಯೆಯಿಂದ ಇವತ್ತು ನಾವು ಬೇಗ ದರ್ಶನ ಮಾಡ್ತಾ ಇದೀವಿ ಅನ್ಕೊಂಡಿದೀವಿ. ಇದು ಏನ್ ಮಾಡ್ತೀವೋ ಗೊತ್ತಿಲ್ಲ. ಆಗುತ್ತೆ 1 hour ಅಲ್ಲಿ ದರ್ಶನ ಆದ್ರೆ ನಮ್ ಚಿಕ್ಕಮ್ಮ ಕತ್ತಲ್ಲಿ ಏನೋ ಚೈನ್ ಬಿಚ್ಕೊಡ್ತದೆ. 1 hour ಆಗಲ್ಲ ಕಣೋ, ಆಗಲ್ಲ. 1 hour ನಾವ್ ಇಲ್ಲಿಂದ ಬಿಡ್ತಾ ಇರ್ಬೇಕು. ಸರಿ ಆಯ್ತು. ಇವಾಗಿಂದ 1 hour ಟೈಮ್ ಅಲ್ಲಿ ತಗೊಂಡು ನೀರು ತುಂಬೈತಿ, ಅದಕ್ಕೆ ಅದೆಲ್ಲ ಬುಡ ಎಲ್ಲ ಕಚ್ಕೊಂಡಿರೋದು. ನಾವಿವಾಗ MMLS ಇಂದ ತಲಕಾಡಿಗೆ ಬಂದಿದ್ದೀವಿ. ತುಂಬ ಲೇಟಾಗಿ ಬಂದಿದ್ದೀವಿ. ಮೋಸ್ಟ್ಲಿ ಯಾರ್ಯಾರು ಇಲ್ಲಿ ನೀರಲ್ಲಿ ಆಟಾಡ್ತಾರೋ ಗೊತ್ತಿಲ್ಲ. ನಾವಂತೂ ಬಟ್ಟೆನೂ ತಂದಿಲ್ಲ, ನೀರಲ್ಲೂ ಆಡಲ್ಲ. ಸುಮ್ಮನೆ ಬಂದಂಗಾಯ್ತು ಇವಾಗ. ಏನೇ ಗೈಸ್, ಕಾರಲ್ಲಿ ಮಲ್ಕೊಬಿಟ್ಟಿದ್ದೆ. ಅದೇನೋ ಒಂಥರ ಆಗ್ತಾಯಿತ್ತೆ, ಒಂಥರ ಡಿಫ್ರೆಂಟ್ ಫೀಲಿಂಗ್. ನಾನ್ ಟೆಲ್ ಯು ಯಾವ ಥರ ಅಂತ. ಅಂದರೆ ಒಂಥರ ಮೂಡ್ ಚೆನ್ನಾಗೇ ಇಲ್ಲ, ಇನ್ನೇನೋ ಒಂಥರ ಅನಿಸ್ತಾ ಇದೆ.
ಗೈಸ್ ಇಲ್ಲಿ ಗೇಮ್ ಆಡ್ದೇರಾ ನೀರಲ್ಲಿ ಆಡ್ದೇರಾ ಒಂದ್ ಮನೆ ಕಟ್ಟಿದಾರ ನೋಡಿ ಗೈಸ್. ಹೆಂಗಿದೆ ಇದು ಮನೆ, ಸಕ್ಕತ್ತಾಗಿದೆ ಅಲ್ಲ. ಎಷ್ಟು ಜನ ವಾಸ ಮಾಡ್ಬೋದು ಈ ಮನೆಯಲ್ಲಿ? ಎಷ್ಟು ಜನ ವಾಸ ಮಾಡ್ಬೋದು? ನಾನು ಗುಂಡ, ಇಬ್ರೇನಾ? ಮತ್ ನಾವು ಕಟ್ಟಿದೀವಲ್ಲ. ಮನೆಯಿಂದ ಆಚೆ. ಇದು ಫ್ಲಾಗ್ ಅಂತೆ ಗೈಸ್. ಇದು ಫ್ಲಾಗು, ಇದು ಫ್ಲಾಗ್ ಸ್ಟಿಕ್ಕು, ಇದು ಫ್ಲಾಗ್. ಪಿರಮಿಡ್ ಕೋಟೆ ಅಂತೆ. ಪಿರಮಿಡ್ ಇದು. ಎತ್ಕೊಂಡು ಹೋಗ್ಬಿಡ್ರಿ ಮನೆಗೆ ಹೋಗ್ಬೇಕಾದ್ರೆ. ಪಿರಮಿಡ್ ಇದು. ಹೇ ಗೈಸ್, ದಿಸ್ ಇಸ್ ನೆಕ್ಸ್ಟ್ ಡೇ. ನಿನ್ನೆಯ ಒಂದು ಏನು ಹೇಳ್ತಾರೆ ಅದನ್ನು, ನಿನ್ನೆಯ ಒಂದು ಒನ್ ಡೇ ಔಟಿಂಗ್ ಥರ ಏನಿತ್ತು ನನ್ನ ಕಸಿನ್ಸ್ ಜೊತೆ. ನಾಟ್ ಕಸಿನ್ಸ್ ಆ್ಯಕ್ಟ್ ರಿಯಲಿ, ಇಬ್ಬರೇ ಅಲ್ಲಿ ಕಸಿನ್ಸ್ ಇದ್ದಿದ್ದು, ಬೇರೆಯವರೆಲ್ಲ ನನ್ನ ಕಸಿನ್ಸ್ ಮಕ್ಕಳುಗಳು. ಸೊ ಇಟ್ ವಾಸ್ ಗ್ರೇಟ್ ಫನ್, ಸಕ್ಕತ್ತಾಗಿತ್ತು. ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಡೋಲಕ್ಪುರ್ ಕಾಮಿಡಿ ಅಂತೂ ನಂಗೆ ಸಕ್ಕತ್ ಇಷ್ಟ ಆಯಿತು. ದಿಸ್ ಇಸ್ ನೆಕ್ಸ್ಟ್ ಡೇ ಮಾರ್ನಿಂಗ್. ತುಂಬ ಲೇಟಾಗಿ ಎದ್ದಿದ್ದೀನಿ, ಆಲ್ಮೋಸ್ಟ್ 9:30 ಈಗ. ಐ ಆಮ್ ಪ್ರಿಪೇರಿಂಗ್ ಟಿಫನ್. ಸೊ ನಾನು ಟಿಫನಿಗೆ ಇವತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಉಪ್ಪಿಟ್ಟು, ಸಣ್ಣ ರವೆ ಉಪ್ಪಿಟ್ಟು. ಯಾರಿಗೆಲ್ಲ ಇಷ್ಟ ಹೇಳಿ. ಅಂದರೆ ನನಗೆ ಫುಲ್ ತೆಳ್ಳಗೆ ಸೂಪಿ ಆಗಿರೋ ಉಪ್ಪಿಟ್ಟು ಬಿಸಿ ಬಿಸಿಯಾಗಿ ತಿನ್ನೋಕ್ಕೆ ಸಕ್ಕತ್ ಇಷ್ಟ ಆಗುತ್ತೆ. ಅದು ಬಿಟ್ಟರೆ ಉಪ್ಪಿಟ್ಟು ನಂಗೆ ಇಷ್ಟ ಆಗಲ್ಲ. ಗಟ್ಟಿಯಾಗಿ ಬನ್ಸಿ ರವೆಯಲ್ಲೂ ಏನು ಉಪ್ಪಿಟ್ಟು ಮಾಡ್ತಾರೆ ಅದು ನಂಗೆ ಇಷ್ಟ ಆಗಲ್ಲ. ಬಟ್ ಈ ಥರ ಸಣ್ಣ ರವೆಯಲ್ಲಿ ಫುಲ್ ತೆಳ್ಳಗೆ ಏನೂ ಹಾಕದೆ ಬರೀ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಕಡಲೆಬೇಳೆ ಇದನ್ನು ಮಾತ್ರ ಹಾಕಿ ಪ್ಲೇನಾಗಿ ಮಾಡೋ ಉಪ್ಪಿಟ್ಟು ನಂಗೆ ತುಂಬ ಇಷ್ಟ. ಸೊ ಅದನ್ನೇ ಮಾಡ್ತಾಯಿದ್ದೀನಿ. ಯಾ, ಜಸ್ಟ್ ಅಪ್ಡೇಟ್. ನಾನು ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಮೇಕ್ ಶೂರ್ ಯು ಗೈಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ದಟ್ಸ್ ಇಟ್ ಗೈಸ್. ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಮತ್ತೆ ಸಿಗುವ.